ಸ್ವಿಗ್ಗಿ ತನ್ನ ಇನ್ಸ್ಟಂಟ್ ಫುಡ್ ಡೆಲಿವರಿಯ ಭಾಗ ಆದ ಸ್ನ್ಯಾಕ್ ಅನ್ನೋ ಪ್ಲ್ಯಾಟ್ಫಾರ್ಮ್ನ ಸ್ಟಾಪ್ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಒಂದು ಇಮೇಲ್ ಮೂಲಕ ಈ ವಿಷಯನ ತಿಳಿಸಿದೆ. ಸ್ನ್ಯಾಕಲ್ಲಿ ನಿಮಗೆ ಏನೇನು ಸಿಗ್ತಾಯಿತ್ತು ಅಂದರೆ ಟೀ, ಕಾಫಿ, ಮ್ಯಾಗಿ, ಸಮೋಸ, ಪಫ್ಸು ಎಕ್ಸೆಟ್ರಾ ಈ ಎಲ್ಲ ಥರವಾದ ಇನ್ಸ್ಟಂಟ್ ಐಟಮ್ಸ್ನ ಅದರಲ್ಲಿ ನೀವು ಆರ್ಡ್ರ್ ಮಾಡಿ ತರಿಸ್ಕೊಬೋದಿತ್ತು. ಇದನ್ನು ಇಷ್ಟಪಡ್ತಾ ಇದ್ದವ್ರಿಗೆ ಇದು ಒಂದು ಬೇಸರದ ಸಂಗತಿ. ಇನ್ನು ಮುಂದೆ ಈ ಸೇವೆ ನಿಮಗೆ ಲಭ್ಯ ಇರೋಲ್ಲ. ಕಳೆದ ವರ್ಷ ಜನವರಿಲಿ ಇದರ ಮೊಬೈಲ್ ಆ್ಯಪ್ನ ಲಾಂಚ್ ಮಾಡಿತ್ತು. ಕಂಪ್ನಿ ಮಾಡಿರೋ ಮೇಲ್ ಪ್ರಕಾರ ಉತ್ಪನ್ನ ಮಾರ್ಕೆಟಲ್ಲಿ ಹೊಂದಾಣಿಕೆ ಚೆನ್ನಾಗೇ ಆಗ್ತಾಯಿತ್ತು. ಆದರೂ ಎಕನಾಮಿಕಲಿ ಸಿಚುವೇಶನ್ ಇದನ್ನು ಬೆಳೆಸಲು ಕಷ್ಟ ಅಂತ ಅವ್ರಿಗೆ ಅನ್ನಿಸ್ತಂತೆ. ಅದಕ್ಕೆ ಸ್ಟಾಪ್ ಮಾಡ್ತಾಯಿದ್ದಾರೆ. ನಾವು ನಮ್ಮ ಎಲ್ಲ ಶಕ್ತಿಯನ್ನು ದೀರ್ಘಾವಧಿಯ ಉತ್ತಮ ಸಾಮರ್ಥ್ಯವನ್ನು ಹೆಚ್ಚಿಸುವ ಹೊಸತನದ ಮೇಲೆ ಸೆಂಟ್ರಲೈಸ್ ಮಾಡಲು ಬಯಸುತ್ತೇವೆ ಅಂತ ಹೇಳಿದ್ದಾರೆ. ಇದಕ್ಕಾಗಿ ನಾವು ಈ ನಿರ್ಧಾರ ತಗೊಂಡಿದ್ದೀವಿ ಅಂತ ಸ್ವಿಗ್ಗಿ ಹೇಳಿದೆ. ಈ ಫೆಸಿಲಿಟಿ ಬ್ಯಾಂಗ್ಳೂರು ಮತ್ತು ಗುರುಗಾಮಲ್ಲಿ ಅವೈಲಬಲ್ ಇತ್ತು. ಇದನ್ನು ಮೈಕ್ರೋ ಕಿಚನ್ ಮಾದರಿಲಿ ಬಳಸ್ತಾಯಿದ್ರು ಮತ್ತು ತನ್ನದೇ ಆದ ಬ್ರ್ಯಾಂಡ್ ಲೇಬಲಿಂಗ್ ಹೊಂದಿತ್ತು. ಸ್ವಿಗ್ಗಿ ಈ ಬಗ್ಗೆ ಯಾವುದೇ ಥರ ಅಧಿಕೃತ ಹೇಳಿಕೆ ಇಲ್ಲಿವರೆಗೂ ನೀಡಿಲ್ಲ. ಸ್ವಿಗ್ಗಿ ಅವರು ಏನಂತ ಹೇಳ್ಕೊಂಡಿದ್ದಾರೆ ಅಂದರೆ ಅವರಿಗೆ ಹೊಸದು ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅಂತೆ. ಅವರು ಹೊಸತನ ತರುವಂಥದ್ದು ಮತ್ತು ಎಲ್ಲಿ ಕಾಂಪಿಟೇಷನ್ ಇಲ್ಲ, ಕಾಂಪಿಟೇಷನ್ ರಹಿತ ಇರೋವಂಥ ಸೇವೆಗಳನ್ನು ಸ್ಟಾರ್ಟ್ ಮಾಡಬೇಕು ಮತ್ತು ಅಲ್ಲಿ ಇನ್ವೆಸ್ಟ್ ಮಾಡಲು ಸ್ವಿಗ್ಗಿ ಬದ್ಧ ಆಗಿದೆ ಅಂತ ಹೇಳಿದ್ದಾರೆ ಸ್ವಿಗ್ಗಿಯವರು. ಬೋಲ್ಟ್ 99 ಸ್ಟೋರ್ಸು ಮತ್ತು ನೋ ಆ್ಯಡೆಡ್ ಶುಗರ್ ಸೇವೆಗಳು, ಫುಡ್ಡನ್ನ ಟ್ರೈನಲ್ಲಿ ಡೆಲಿವರಿ ಮಾಡುವಂಥ ಆಕಾಂಕ್ಷೆ ಹೊಂದಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತು ಇನ್ಸ್ಟಂಟ್ ಸ್ನ್ಯಾಕ್ ಡೆಲಿವರಿ ವ್ಯವಹಾರ 18-20% ಗ್ರೋತ್ ಇತ್ತು ಅಂತ ಸ್ವಿಗ್ಗಿ ಹೇಳ್ಕೊಂಡಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮತ್ತು ಸಬ್ಸ್ಕ್ರೈಬ್.